ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸುತ್ತೇವೆ. ಹಾಗೂ ಯಾವ ರಾಶಿಗೆ ಯಾವ ಥರ ಫಲವಿದೆ, ಹಾಗೆ ಏನೆಲ್ಲ ಹೊಸದಾಗಿ ಕರ್ಮ ಫಲಗಳು ಹಾಗೂ ಫಲಾಫಲಗಳು ಇದೆ ಅಂತೇಳಿ ವಿಸ್ತಾರವಾಗಿ ನಮ್ಮ ಚಾನಲ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡುತ್ತೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಇಂದು ತುಲಾ ರಾಶಿಯವರ ಪಾರ್ಟ್ನರ್ ಏನಾದರೂ ನೀವು ಹಾಗಾದರೆ ನೀವು ಈ ವಿಡಿಯೋನ ಖಚಿತವಾಗಿ ನೋಡಬೇಕು. ಯಾಕೆ ನೋಡಬೇಕು ಅನ್ನೋ ವಿಸ್ತಾರವಾದ ಭವಿಷ್ಯ ನಾನು ನಿಮಗೆ ಹೇಳ್ತೇನೆ. ತುಲಾ ರಾಶಿಯವರು ಪ್ರೇಮಲೋಕದ ರಾಜ್ಕುಮಾರ ಅಥವಾ ರಾಜ್ಕುಮಾರಿ ಅಂತ ಹೇಳಬಹುದು. ನಿಮ್ಮ ಜೀವನ ಸಂಗಾತಿ ತುಲಾ ರಾಶಿಯವರಾಗಿದ್ದರೆ ನಿಮ್ಮ ಜೀವನ ಖಂಡಿತವಾಗಿಯೂ ಒಂದು ಸುಂದರ ಕಾವ್ಯದಂತೆ ಇರುತ್ತೆ. ಅವರ ಸ್ವಭಾವ, ಪ್ರೀತಿ ಮಾಡುವ ರೀತಿ ಮತ್ತು ಜೀವನದ ಕಡೆಗಿನ ದೃಷ್ಟಿಕೋನ ಆಧರಿಸಿ ಈ ವಿಡಿಯೋ ನಾನು ಮಾಡಿದ್ದೀನಿ. ನಿಮ್ಮ ಲೈಫ್ ಪಾರ್ಟ್ನರ್ ಏನಾದರೂ ತುಲಾ ರಾಶಿಯವರಾಗಿದ್ದರೆ ಹಾಗಾದರೆ ಈ ರಹಸ್ಯಗಳನ್ನು ನೀವು ತಿಳಿದಿರಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯ ಅಧಿಪತಿ ಶುಕ್ರ ಎಂದರೆ ಸೌಂದರ್ಯ, ಕಲೆ, ಪ್ರೇಮ ಮತ್ತು ಐಷಾರಾಮಿ ಜೀವನಕ್ಕೆ ಸಂಕೇತ. ನಿಮ್ಮ ಸಂಗಾತಿ ತುಲಾ ರಾಶಿಯವರಾಗಿದ್ದರೆ ಅವರಲ್ಲಿ ಹುಟ್ಟಿನಿಂದಲೇ ಒಂದು ಬಗೆಯ ಆಕರ್ಷಣೆ ಇರುತ್ತೆ. ಅವರು ಕೇವಲ ಸಂಗಾತಿಯಲ್ಲದೆ ನಿಮ್ಮ ಜೀವನದ ಸಮತೋಲನವನ್ನು ಕಾಪಾಡುವ ಶಕ್ತಿ ಹೊಂದಿರುವವರು. ಪ್ರೀತಿಯಲ್ಲಿ ಅವರ ನಡೆ ರೊಮ್ಯಾಂಟಿಕ್ ಕಲ್ಪನಾ ಲೋಕ ಅಂತಾನೆ ಹೇಳಬಹುದು. ತುಲಾ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ಅತ್ಯಂತ ಭಾವನಾತ್ಮಕ ವ್ಯಕ್ತಿಗಳು. ಅವರ ಪ್ರೀತಿಯನ್ನು ಕೇವಲ ಮಾತಿನಲ್ಲಿ ಹೇಳುವುದಲ್ಲ, ಅದನ್ನು ಕೃತಿಯಲ್ಲಿ ತೋರಿಸುತ್ತಾರೆ. ಇನ್ನು ಕ್ಲಾಸಿಕ್ ರೊಮ್ಯಾನ್ಸ್, ಅವರಿಗೆ ಹಳೆಯ ಕಾಲದ ಪ್ರೇಮ ಕಥೆಗಳೆಂದರೆ ಇಷ್ಟ. ಕ್ಯಾಂಡಲ್ ಲೈಟ್ ಡಿನ್ನರ್, ಕೈ ಹಿಡಿದು ನಡೆಯುವುದು, ಅನಿರೀಕ್ಷಿತವಾಗಿ ಹೂಗಳನ್ನು ನೀಡುವ ಶೈಲಿ. ಇನ್ನು ಸೌಂದರ್ಯಕ ಆರಾಧಕರು, ನಿಮ್ಮ ತುಲಾ ರಾಶಿಯ ಸಂಗಾತಿ ನಿಮಗೆ ಅಂದವಾಗಿ ಕಾಣಿಸುವುದು ತುಂಬಾ ಇಷ್ಟಪಡುತ್ತಾರೆ. ಅವರು ನಿಮ್ಮ ಸಣ್ಣ ಬದಲಾವಣೆಗೂ ಗಮನಿಸುತ್ತಾ ಹೊಗಳುತ್ತಾ ಇರುತ್ತಾರೆ. ಇನ್ನು ಸಮತೋಲನವೇ ಅವರ ಮೂಲ ಮಂತ್ರ. ತುಲಾ ರಾಶಿಯವರ ಚಿಹ್ನೆ ತಕ್ಕಡಿ. ಇದರ ಅರ್ಥ ಅವರ ಜೀವನದಲ್ಲಿ ಎಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಸ್ವಲ್ಪ ಜಗಳದಿಂದ ದೂರ ಇರ್ತಾರೆ. ಇವರು ಮನೆಯಲ್ಲಿ ಕಿರುಚಾಟ, ಗದ್ದಲ ಅಥವಾ ಅನಗತ್ಯ ಜಗಳಗಳನ್ನು ಗ್ರಹಿಸುವುದಿಲ್ಲ. ಒಂದು ವೇಳೆ ಸಣ್ಣ ಮನಸ್ತಾಪವಾದರೂ ತಾವೇ ಮುಂದೆ ಬಂದು ಸಂಧಾನ ಮಾಡಿಕೊಳ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಮಾತಿನ ಮೇಲೆ ಎಲ್ಲರೂ ಬೆಲೆ ಕೊಡ್ತಾರೆ. ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಅವರು ಒಂದು ಮುದ್ದಾದ ದೋಷ ಏನಂದರೆ, ಯಾವುದೇ ವಿಷಯನಾದರೂ ಎರಡು ಬದಿಯಿಂದ ಯೋಚಿಸಿ ಅಳೆದು ತೂಗಿ ಬೇಗ ನಿರ್ಧಾರ ತೆಗೆದುಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗಲ್ಲ. ರಾತ್ರಿ ಊಟ ಏನು ಮಾಡೋಣ ಎಂದು ಕೇಳಿದರೆ ಅವರು ಗಂಟೆಗಟ್ಟಲೆ ಯೋಚನೆ ಮಾಡಿ ಇಂತಹ ಸಮಯದಲ್ಲಿ ನಾವು ಇದನ್ನು ಮಾಡೋಣ ಎಂದು ದೃಢವಾಗಿ ಹೇಳುವ ನಿರಾಳ ಮನಸ್ಸು ಅವರಿಗೆ ಇಲ್ಲ. ಇನ್ನು ಅವರು ಸಾಮಾಜಿಕ ಜೀವಿಗಳು. ತುಲಾ ರಾಶಿಯವರು ಒಬ್ಬಂಟಿಯಾಗಿ ಇರಲು ಇಷ್ಟಪಡ್ತಾರೆ. ಅವರಿಗೆ ಗೆಳೆಯರು, ಬಂಧುಗಳ ಜೊತೆ ಇರಲು ಇಷ್ಟ. ಒಬ್ಬಂಟಿಯಾಗಿ ಯಾವತ್ತೂ ಇರಲ್ಲ. ಇನ್ನು ಅವರು ಹೋದಲ್ಲೆಲ್ಲ ಕೇಂದ್ರ ಬಿಂದು ಆಗ್ತಾರೆ. ಅವರ ಮಾತುಕತೆ ಮತ್ತು ವಿನಯದಿಂದ ಎಲ್ಲರನ್ನು ಸೆಳೀತಾರೆ. ನಿಮ್ಮ ಸಂಗಾತಿ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುವುದನ್ನು ನೋಡಿ ನೀವು ಹೆಮ್ಮೆ ಪಡುತ್ತೀರಾ. ಅವರಲ್ಲಿ ನ್ಯಾಯ ಪ್ರಜ್ಞೆ ಇದೆ. ಸುಳ್ಳುಗಾರರನ್ನು ಅಥವಾ ಮೋಸಗಾರರನ್ನು ದ್ವೇಷಿಸುತ್ತಾರೆ. ಪ್ರೀತಿಯಲ್ಲಿ ಪ್ರಾಮಾಣಿಕತೆಗೆ ಅತಿ ಮುಖ್ಯತೆ ಕೊಡುತ್ತಾರೆ. ನೀವು ಅವರ ನಂಬಿಕೆಯನ್ನು ಒಮ್ಮೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ. ಹಾಗೆ ಸಂಗಾತಿಗೆ ನೀವು ಏನು ಮಾಡಬೇಕು? ನಿಮ್ಮ ತುಲಾ ರಾಶಿಯ ಪಾರ್ಟ್ನರ್ ಅನ್ನು ಸದಾ ಖುಷಿಯಾಗಿಡಲು ಈ ಕೆಳಗಿನ ಕೆಲಸನ ಮಾಡಬೇಕು. ಏನಪ್ಪ? ಅವರು ನಿಮ್ಮನ್ನು ಅಥವಾ ಮನೆಯನ್ನು ಅಂದವಾಗಿ ಇಟ್ಟಾಗ ಅದನ್ನು ಮೆಚ್ಚಿ ಮಾತನಾಡುತ್ತಾರೆ. ಗುಣಮಟ್ಟದ ಸಮಯ ಕಳಿಬೇಕು. ಅವರೊಂದಿಗೆ ಹಣಕ್ಕಿಂತ ನಿಮ್ಮ ಸಮಯ ಮುಖ್ಯ. ಮೊಬೈಲ್ ಪಕ್ಕಕ್ಕಿಟ್ಟು ಅವರ ಜೊತೆ ಹರಟೆ ಹೊಡೆಯೋದು ಅವರಿಗೆ ಬಹಳ ಇಷ್ಟ. ಇನ್ನು ಅಂದವಾಗಿ, ಸ್ವಚ್ಛತೆ, ಅಂದವಾದ ಉಡುಗೆ ತುಲಾ ರಾಶಿಯವರಿಗೆ ಆಕರ್ಷಿಸುತ್ತೆ. ಇನ್ನು ಸಣ್ಣ ಪುಟ್ಟ ಉಡುಗೊರೆ ಕೊಡೋದ್ರಿಂದ ದೊಡ್ಡ ಸಂತೋಷ ನೀಡುತ್ತೆ. ಒಟ್ಟಾರೆಯಾಗಿ ತುಲಾ ರಾಶಿಯವರನ್ನು ಸಂಗಾತಿಯಾಗಿ ಪಡೆಯುವುದು ಒಂದು ಅದೃಷ್ಟ. ಅವರು ನಿಮ್ಮ ಜೀವನದಲ್ಲಿ ಬಣ್ಣಗಳನ್ನು ತುಂಬುತ್ತಾರೆ. ನೀವು ನೋವಿನಲ್ಲಿ ಹೆಗಲಾಗುತ್ತಾರೆ ಮತ್ತು ನಿಮ್ಮ ಯಶಸ್ಸು ಸಂಭ್ರಮಿಸುತ್ತಾರೆ. ಅವರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳನ್ನು ಪ್ರೀತಿಯಿಂದ ಒಪ್ಪಿಕೊಂಡರೆ ನಿಮ್ಮ ಸಂಸಾರ ನಂದಗೋಕುಲವಾಗುವುದರಲ್ಲಿ ಸಂಶಯವಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯವರ ಪ್ರೇಮ ಜೀವನ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.